ನಾಡದೊರೆ ಶ್ರೀ ರಾಜವೀರ ಮದಕರಿ ನಾಯಕರ ಜಯಂತ್ಯೋತ್ಸವದ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲಾ ನಾಯಕ ಸಮಾಜದ ವತಿಯಿಂದ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣ ಅವರನ್ನ ಆಹ್ವಾನ ಮಾಡಲಾಯಿತು. ಈ ಕುರಿತು ಮಾತನಾಡಿದ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣ ಅವರು, ಕನ್ನಡ ನಾಡು ಕಂಡಂತಹ ಪರಾಕ್ರಮಿ, ಸ್ವಾಭಿಮಾನಿ ನಾಡದೊರೆ ರಾಜವೀರ ಮದಕರಿ ನಾಯಕರ ಜಯಂತ್ಯೋತ್ಸವವನ್ನ ಅಕ್ಟೋಬರ್ 27ನೇ ತಾರೀಕಿನಂದು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇರುವಂತದ್ದು ಸಂತಸದ ವಿಚಾರ. ಮದಕರಿ ನಾಯಕರು ಚಿತ್ರದುರ್ಗವನ್ನ ಆಳುವಂತಹ ಸಂದರ್ಭದಲ್ಲಿ ಇವರು ಒಂದು ಜನಾಂಗಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ತನ್ನ ರಾಜ್ಯದಲ್ಲಿ ಇದ್ದಂತಹ ಎಲ್ಲಾ ಜಾತಿ ಜನಾಂಗದವರನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು. ಅಲ್ಲದೆ ಕರ್ನಾಟಕ, ಆಂಧ್ರ ಪ್ರದೇಶ ಸೇರಿದಂತೆ ಸುತ್ತಮುತ್ತಲಿನ ರಾಜ್ಯದಲ್ಲೂ ಕೂಡ ಮದಕರಿ ನಾಯಕನ ಕ್ಷೌರ್ಯ ಪರಾಕ್ರಮ ಹೆಸರಾಗಿತ್ತು. ಇಂತಹ ಕ್ಷೌರ್ಯ ಪರಾಕ್ರಮಿ ಮದಕರಿ ನಾಯಕ ಚಿತ್ರದುರ್ಗವನ್ನ ಆಳ್ವಿಕೆ ಮಾಡಿದ ಅನ್ನುವಂಥದ್ದೇ ನಮಗೊಂದು ಹೆಮ್ಮೆ. ಇಂತಹ ಮಹನೀಯರ ಜಯಂತಿಯನ್ನ ಅತ್ಯಂತ ಅರ್ಥಗರ್ಭಿತವಾಗಿ ವಿಜೃಂಭಣೆಯಿಂದ ನಾಡಿಗೆ ಮಾದರಿಯಾಗುವಂತಹ ರೀತಿಯಲ್ಲಿ ಆಚರಿಸೋಣ. ಇದರ ಜೊತೆಗೆ ಚಿತ್ರದುರ್ಗದಲ್ಲಿ ನಡೆಯುವಂತಹ ಮದಕರಿ ನಾಯಕ ಜಯಂತಿಗೆ ನಾಯಕ ಜನಾಂಗ ಸೇರಿದಂತೆ ಎಲ್ಲಾ ಜಾತಿ ಜನಾಂಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಐತಿಹಾಸಿಕವಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ಚಿತ್ರದುರ್ಗದ ಮದಕರಿ ನಾಯಕನ ಒಂದು ಕೋಟೆ ಬರೀ ಚಿತ್ರದುರ್ಗ ಮಾತ್ರ ಸೀಮಿತ ಅಲ್ಲದೆ ಆಂಧ್ರಕ್ಕೆ ಮಾತ್ರ ಸೀಮಿತ, ಕರ್ನಾಟಕ ಮತ್ತು ಆಂಧ್ರ ಮತ್ತು ಕೇರಳ ರಾಜ್ಯಗಳಲ್ಲಿ ಕೂಡ ಒಂದಾಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಅದು ಒಂದು ಒಕ್ಕೂಟ. ಮದಕರಿ ನಾಯಕರು ಒಂದು ಜಾತಿಗೆ, ಒಂದು ವ್ಯವಸ್ಥೆಗೆ ಸೀಮಿತವಾಗದೆ ಇಡೀ ಸಮೂಹಕ್ಕನೆ, ಇಡೀ ಮಾನವ ಜನಾಂಗಕ್ಕನೆ ಅನುಕೂಲ ಮಾಡತಕ್ಕಂಥ ಒಂದು ದೊಡ್ಡ ಹೋರಾಟಗಾರನಾಗಿ ಹೆಸರು ಪಡೆದಿರ್ತಕ್ಕಂಥ ಮಹಾವ್ಯಕ್ತಿ ಯಾರಾದಿದ್ರೆ ಅದು ಮದಕರಿ ನಾಯಕರು. ಅದು ನಮ್ಮ ಚಿತ್ರದುರ್ಗದಲ್ಲೇ ಅವರು ಹುಟ್ಟಿ ಬೆಳೆದಿದ್ದಾರೆ. ಚಿತ್ರದುರ್ಗ ಕೋಟೆಯನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ದಿಕ್ಕಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಂದು ಸಾರ್ಥಕವಾಗಿರ್ತಕ್ಕಂಥ ಜೀವನ ನಮ್ಮೆಲ್ಲರಿಗೂ ಅಡಿಪಾಯ ಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂದ್ರೆ ಹೇಳಿದ್ರು ತಪ್ಪಾಗ್ಲಾರ್ದು. ಇಂಥ ಒಂದು ಮದಕರಿ ನಾಯಕನ ಜಯಂತ್ಯುತ್ಸವ ಸುಮಾರು ವರ್ಷಗಳಿಂದ ನಮ್ಮ ನಾಯಕ ಜಾತಿಯ ಎಲ್ಲ ಹಿರಿಯರು, ಮುಖಂಡರು ಮತ್ತು ಅವ್ರ ಜೊತೆ ಸೇರ್ಬಿಟ್ಟು ಇತರೆ ಜಾತಿಯ ಜನಾಂಗದವರು ಕೂಡ ಸೇರಿ ಇವತ್ತು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮನ 27ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಈ ಹಿಂದಿನಿಂದನೂ ನಡೀತಕ್ಕಂಥ ಕಾರ್ಯಕ್ರಮ ಅದಾಗಿದ್ದು, ಎಂದಿನಂತೆ ಇವತ್ತು ಕೂಡ ಅದು ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮ ಚಿತ್ರದುರ್ಗದ ನಾಯಕ ಎಲ್ಲಾ ಮುಖಂಡರು ಸೇರಿ ಒಗ್ಗಟ್ಟಾಗಿ ಮಾಡ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಚಿತ್ರದುರ್ಗದ ಜಿಲ್ಲೆ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಈ ಆಂಧ್ರ, ಈ ಗಡಿ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಬಳ್ಳಾರಿ, ಈ ಜನಾಂಗದವರೆಲ್ಲರೂ ಒಟ್ಟಾಗಿ ಸೇರ್ಬಿಟ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ಮದಕರಿ ನಾಯಕ ಜಯಂತಿ ಉತ್ಸವನ್ನ ಇಡೀ ಚಿತ್ರದುರ್ಗ ಮಾತ್ರಕ್ಕೆ ಸೀಮಿತವಾಗದೆ ಇಡೀ ಕರ್ನಾಟಕ ಒಂದು ಹೆಸರಾಗ್ತಕ್ಕಂಥ ಒಂದು ಶಕ್ತಿಯ ಕೊಡ್ತಕ್ಕಂಥ ಇದ್ರ ಮೂಲಕ ನಾವು ಒಂದು ಕರ್ನಾಟಕಕ್ಕೆ ಬೆಳಗ್ತಕ್ಕಂಥ ಒಂದು ಕೆಲಸ ಇದಾಗಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಜಾತಿ ಜನಾಂಗದವರು ಮತ್ತು ಜಾತಿ ಜನಾಂಗಕ್ಕೆ ಸಂಬಂಧ ಇಲ್ಲದೆ ಇರ್ತ ಇತರ ಅಭಿಮಾನಿಗಳು ಕೂಡ ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿ ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿ, ನಾನು ಚಿತ್ರದುರ್ಗ ಎಲ್ಲ ಮುಖಂಡರ ಪರವಾಗಿ ಮತ್ತು ಮದಕರಿ ನಾಯಕ ಅವರ ಒಂದು ನಿಷ್ಠಾವಂತ ನಾನು ಅಭಿಮಾನಿಯಾಗಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಸಹಕರಿಸಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ನಾನು ಕೇಳ್ತಾ ಇದ್ದೀನಿ. ನಮಸ್ಕಾರ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.